ನಮಸ್ಕಾರ ವೀಕ್ಷಕರೇ, ಅಘೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ನಾನು ಗುಪ್ತ ನದಿಗಳಿಗೆ ಇರುವಂತಹ ಕಟ್ಟನ್ನು ಬಿಚ್ಚುವ ಮಂತ್ರದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತೇನೆ. ಯಾಕೆ ಈ ಮಾಹಿತಿಯನ್ನು ತಿಳಿಸ್ತೇನೆ ಅಂದರೆ, ಗುಪ್ತ ನಿಧಿಗಳನ್ನು ಎಲ್ಲಿ ಇಟ್ಟಿರ್ತಾರೆ ಅಂತಹ ಜಾಗದಲ್ಲಿ ನಿಮಗೆ ತಿಳಿಯದಂತೆಯೇ ನೀವು ಮನೆಯನ್ನು ಕಟ್ಟಿರ್ತೀರ ಅಥವಾ ತೋಟವನ್ನು ಮಾಡಿರ್ತೀರ ಅಥವಾ ಹೊಲ ಗದ್ದೆಗಳನ್ನು ನಿಮ್ಮ ಜಮೀನಿನಲ್ಲಿ ಮಾಡಿರ್ತೀರ. ಏನು ಸಮಸ್ಯೆ ಆಗ್ತಿರುತ್ತೆ ಅಲ್ಲಿ ಅಂದರೆ, ಮನೆ ಇರುವಂತಹ ಜಾಗದಲ್ಲಿ ಏನಾದರೂ ಗುಪ್ತ ನಿಧಿ ಇದ್ದರೆ ಆ ಮನೆ ಅನ್ನೋಂಥದ್ದು ಏಳಿಗೆ ಅನ್ನೋದೇ ಇರೋದಿಲ್ಲ. ಆಮೇಲೆ ಆ ಮನೆಯಲ್ಲಿ ಕಾಡಾಟ ಅನ್ನೋದು ತುಂಬಾ ಇರುತ್ತೆ. ವಿಪರೀತವಾದಂತಹ ಕಾಡಾಟ ಅನ್ನೋದು ಆ ಮನೆಯಲ್ಲಿ ಇರುತ್ತೆ. ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಹಾಗೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳ ಸಮಸ್ಯೆಗಳು ಇರ್ಬೋದು. ತುಂಬಾ ಹಲವಾರು ಸಮಸ್ಯೆಗಳನ್ನೋದು ಆ ಮನೆಗೆ ಕಾಡ್ತಿರುತ್ತೆ. ಆಮೇಲೆ ನಿಮ್ಮ ಜಮೀನು ಅಂದ್ರೇನು, ನಿಮ್ಮ ಆಸ್ತಿಯಲ್ಲಿ ನಿಮ್ಮ ತೋಟ ಇರಲಿ, ಹೊಲ ಇರಲಿ, ಗದ್ದೆ ಇರಲಿ, ಏನೇ ಮಾಡಿರಲಿ, ಅಲ್ಲಿ ಗುಪ್ತ ನಿಧಿ ಏನಾದರೂ ಇದ್ದರೆ ಬೆಳೆ ಅಂತಕ್ಕದ್ದು ಚೆನ್ನಾಗಿ ಬೆಳೀತಿರಲ್ಲ. ಕಣ್ಣಿಗೆ ಕಾಣುವಂತಹ ಬೆಳೆಗೆ ತಕ್ಕಂಗೆ ಮಾಲು ಅನ್ನೋದು ಬರ್ತಿರಲ್ಲ. ಇಂತಹ ಟೈಮಲ್ಲಿ ನಾವು ಏನು ಮಾಡಬೇಕು ಅಂದರೆ, ಗುಪ್ತ ನಿಧಿಗಳಿಗೆ ಇರುವಂತಹ ಕೆಲವೊಂದು ಕಾವಲುಗಳು ಇರ್ತವೆ. ಗುಪ್ತ ನಿಧಿಗೆ ಸರ್ಪದ ಕಾವಲಾಗಲಿ, ಆಮೇಲೆ ತ್ರಿಶೂಲ ಕಾವಲಾಗಲಿ, ಯಕ್ಷಿಣಿ ಕಾವಲಾಗಲಿ, ಭೂತ ಕಾವಲಾಗಲಿ, ಪ್ರೇತ ಪಿಶಾಚಿ ಅಥವಾ ಯಕ್ಷಿಣಿ ಕಾವಲಾಗಲಿ, ಇಂತಹ ಹಲವಾರು ಕಾವಲುಗಳನ್ನು ಇಟ್ಟು ಬಂಧನವನ್ನು ನಮ್ಮ ಪೂರ್ವಜರು ಮಾಡಿರ್ತಾರೆ. ಈ ಕಾವಲುಗಳು ಕಾಯುವಂತಹ ಇವುಗಳು ಯಾವ ಜಾಗದಲ್ಲಿ ಇರ್ತವೆ ಅಂದರೆ, ಅಲ್ಲಿ ಅಭಿವೃದ್ಧಿ ಅನ್ನೋದು ಇರಲ್ಲ. ತುಂಬಾ ಸಮಸ್ಯೆ ಅನ್ನೋದು ಆ ಜಾಗದಲ್ಲಿ ಕಾಡ್ತಿರುತ್ತೆ. ಅಂತಹ ಟೈಮಲ್ಲಿ ನಾವು ಏನು ಮಾಡಬೇಕು, ಯಾವ ಮಂತ್ರದಿಂದ ನಾವು ಅಲ್ಲಿ ಹಾಕಿರುವಂತಹ ಕಟ್ಟು ಅಂದರೆ, ಯಾರು ಪೂರ್ವಜರು ನಮ್ಮ ಪೂರ್ವಜರು ಏನು ಬಂಧನವನ್ನು ಹಾಕಿ ಯಾವುದನ್ನು ಕಾವಲು ಇಟ್ಟು ಅಲ್ಲಿ ನಿಧಿಯನ್ನು ಇಟ್ಟಿರ್ತಾರೆ, ಅಂತಹ ಒಂದು ಜಾಗದಲ್ಲಿ ನಾವು ಕಟ್ಟನ್ನು ಯಾವ ಥರ ಬಿಚ್ಚಬೇಕು, ಪೂರ್ವಜರು ಹಾಕಿರುವಂತಹ ಕಟ್ಟನ್ನು ಯಾವ ಥರ ಬಿಚ್ಚಬೇಕು ಅನ್ನುವ ಒಂದು ಮಂತ್ರ ಇದಾಗಿರುತ್ತೆ. ಈ ಮಂತ್ರದಿಂದ ನೀವೇನಾದರೂ ಕಟ್ಟು ಬಿಚ್ಚಿದರೆ ಏನಾಗುತ್ತೆ ಅಂದರೆ, ಆ ಜಾಗದಲ್ಲಿ ಏಳಿಗೆ ಅನ್ನೋದಾಗುತ್ತೆ, ಅಭಿವೃದ್ಧಿ ಅನ್ನೋದಾಗುತ್ತೆ. ಆಮೇಲೆ ನೀವು ಮಾಡುವಂತಹ ಸಕಲ ಕಾರ್ಯಗಳು ಏನಿದ್ರೂ ಸಹ ಸಿದ್ಧಿ ಅನ್ನೋದು ಆಗುತ್ತೆ. ಇದು ಗುಪ್ತ ನಿಧಿಗಳಿಗೆ ಇರುವ ಕಟ್ಟನ್ನು ಬಿಚ್ಚುವಂತಹ ಮಂತ್ರ. ಒಂದು ವೇಳೆ ನೀವು ಏನಾದರೂ ಗುಪ್ತ ನಿಧಿ ಇರುವಂತಹ ಜಾಗದಲ್ಲಿ ಅದನ್ನು ಅಗೆದು ಅಲ್ಲಿರುವಂತಹ ನಿಧಿಯನ್ನು ತಗೊಳ್ಬೇಕು ಅಂದಾಗ ನೀವು ಏನು ಮಾಡಬೇಕಂದ್ರೆ, ಮತ್ತೆ ಕಟ್ಟಾಕುವ ಮಂತ್ರದಿಂದ ಬಂಧನವನ್ನು ಮಾಡಿ ದಿಗ್ಬಂಧನವನ್ನು ಏರ್ಪಡಿಸಿದರೆ ಮಾತ್ರ ಆ ಥರ ತಗೊಳ್ಳೋಕ್ಕೆ ಆಗುತ್ತೆ. ಯಾಕಂದರೆ ಆ ಥರ ತಗೊಳ್ಳೋದು ಸಹ ಕಾನೂನಿಗೆ ವಿರುದ್ಧವಾದಂತಹ ಒಂದು ಚಟುವಟಿಕೆ ಆಗಿರೋದ್ರಿಂದ, ನಿಮ್ಮ ಮನೆಯಲ್ಲಿ ಗುಪ್ತ ನಿಧಿ ಇದೆ ಅಂತ ಅನುಮಾನ ಬಂದು ಅಲ್ಲಿ ಏನಾದರೂ ಸಮಸ್ಯೆಗಳು ಆಗ್ತಿದ್ದರೆ ನೀವು ಈ ಕಟ್ಟು ಬಿಚ್ಚುವ ಮಂತ್ರದಿಂದ ಅಲ್ಲಿ ಇರುವಂತಹ ಕಟ್ಟನ್ನು ಬಿಚ್ಚಬಹುದು. ಅದರಿಂದ ನಿಮ್ಮ ಸಮಸ್ಯೆ ಅನ್ನೋದು ಪರಿಹಾರ ಅನ್ನೋದು ಆಗುತ್ತೆ. ಮಂತ್ರ ಯಾವ ಥರ ಇದೆ ಅಂದರೆ, ಓಂ ನಮೋ ಅಘೋರ ರುದ್ರಾಯ ಕಾಳಕಾಲ ನಾಗಭರಣಾಯ ಡಂ ಡಮರುಕನಾದಾಯ ಶಿವಾಯ ಪರಮಾತ್ಮನೇ ನಮಃ. ಸರ್ಪಕಟ್ಟು, ಶೂಲಕಟ್ಟು, ಯಕ್ಷಿಣಿ ಕಟ್ಟು, ಭೂತಕಟ್ಟು, ಪ್ರೇತಕಟ್ಟು, ಪಿಶಾಚಿ ಕಟ್ಟು, ಅರೆ ಭಯಂಕರಿ ಅಮ್ಮವಾರಿ ಕಟ್ಟು, ಸರ್ವ ಕಟ್ಟలను జటాజూటమున బుట్టిన భైరవుడు కట్టుతో మంటబెట్టి నా గురు పాదాల కట్టు బిట్టుత. ಓಂ ರೀಂ ನಮಃ ಶಿವಾಯ ರೀಂ ಪಟ್ ಸ್ವಾಹ. ಈ ಮಂತ್ರವು ತೆಲುಗು ಮಂತ್ರ ಇದಾಗಿರುತ್ತೆ. ತುಂಬಾ ಪವರ್ಫುಲ್ ಆಗಿರುವಂತಹ ಮಂತ್ರ ಇದು. ಈ ಮಂತ್ರದಿಂದ ಗುಪ್ತ ನಿಧಿಗಳಿಗೆ ಇರುವಂತಹ ಎಂಥದ್ದೇ ಕಟ್ಟಿದ್ರೂ ಸಹ ಬಿಚ್ಚಬಹುದು.
ಯಾಕಂದರೆ ಇದು ಭೈರವನಿಗೆ ಸಂಬಂಧಪಟ್ಟಂತಹ, ಸಾಕ್ಷಾತ್ ಪರಮಶಿವನಿಗೆ ಸಂಬಂಧಪಟ್ಟಂತಹ ಮಂತ್ರ ಇದಾಗಿರುತ್ತೆ. ಈ ಮಂತ್ರದ ಮುಂದೆ ಎಂತಹ ಗುಪ್ತ ನಿಧಿಗಳಿಗೆ ಕಟ್ಟಿದ್ರೂ ಸಹ ಅದನ್ನು ನಾವು ಸುಲಭವಾಗಿ ಬಿಚ್ಚಬೋದು. ಆದರೆ ಇದನ್ನು ನಾವು ಮೊದಲು ಸಿದ್ಧಿ ಅಂತಕ್ಕದ್ದನ್ನು ಮಾಡ್ಕೊಳ್ಬೇಕಾಗತ್ತೆ. ಸಿದ್ಧಿ ಇಲ್ಲದೆ ನಾವು ಡೈರೆಕ್ಟಾಗಿ ಮಂತ್ರವನ್ನು ಉಪಯೋಗವನ್ನು ಮಾಡಬಾರ್ದು. ಯಾವ ದಿನ ಸಿದ್ಧಿ ಮಾಡ್ಕೊಳ್ಬೇಕಂದ್ರೆ ಸೂರ್ಯಗ್ರಹಣ, ಚಂದ್ರಗ್ರಹಣ ಸಮಯ ಬಂದಾಗ ನೀವು ನದಿಯಲ್ಲಿ ಕುಳಿತು 1008 ಬಾರಿ ಮಂತ್ರವನ್ನು ಜಪ ಮಾಡಿ ಸಿದ್ಧಿ ಮಾಡಿಕೊಳ್ಬೇಕು. ಆಮೇಲೆ ಸಿದ್ಧಿಯಾದ ನಂತರ ನೀವು ಸಿದ್ಧಿ ದಿನಗಳಲ್ಲಿ ಅಂದ್ರೇನು, ಭಾನುವಾರ ಅಮಾವಾಸ್ಯೆ, ಗುರುವಾರ ಅಮಾವಾಸ್ಯೆ ಬಂದಿದ್ದನ್ನು ನೋಡಿಕೊಂಡು ನೀವು ಅಂದಿನಿಂದ ಅನುಷ್ಠಾನವನ್ನು ಹಿಡಿದು ನೀವು 48 ದಿನದ ಒಳಗಡೆ ನೀವು ಏನು ಮಾಡಬೇಕು, 1,00,000 ಮಂತ್ರವನ್ನು ಜಪ ಮಾಡಬೇಕು. ಆ ಥರ ಮಾಡಿದರೆ ಆದರೆ ಏನಾಗುತ್ತೆ, ನಿಮಗೆ ಪರಿಪೂರ್ಣವಾದಂತಹ ಮಂತ್ರ ಅನ್ನೋದು ಸಿದ್ಧಿ ಆಗುತ್ತೆ. ಪರಿಪೂರ್ಣವಾಗಿ ಮಂತ್ರ ಅನ್ನೋದು ಸಿದ್ಧಿಯಾದ ಮೇಲೇ ನೀವು ಕೆಲಸ ಕಾರ್ಯಗಳಿಗೆ ಉಪಯೋಗವನ್ನು ಮಾಡಬೇಕಾಗುತ್ತೆ. ಅಥವಾ ನಮ್ಮ ಮನೆಯಲ್ಲಿ ಏನಾದರೂ ಗುಪ್ತ ನಿಧಿ ಇದೆ, ನಮ್ಮ ಮನೆಯಲ್ಲಿ ಏಳಿಗೆ ಅಂತಕ್ಕದ್ದೇ ಆಗಲ್ಲ, ಆಮೇಲೆ ಆರ್ಥಿಕವಾಗಿ ಆರೋಗ್ಯದಲ್ಲಿ ತುಂಬಾ ಸಮಸ್ಯೆಗಳು ಮೇಲೆ ಬರ್ತಿದೆ ಅಂದರೆ ನೀವು ಏನು ಮಾಡಬೇಕು, ಪ್ರತಿನಿತ್ಯ ಈ ಮಂತ್ರವನ್ನು ನೀವು ಮನೆಯಲ್ಲಿ ಜಪ ಮಾಡಬೇಕಾಗತ್ತೆ. ಪ್ರತಿನಿತ್ಯ ನೀವು ಮನೆಯಲ್ಲಿ ಜಪ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಸಮಸ್ಯೆ ಅನ್ನೋದು ಕಡಿಮೆ ಆಗುತ್ತೆ. ಆದರೆ ಕಟ್ಟು ಅನ್ನೋದು ಪರಿಪೂರ್ಣವಾಗಿ ಬಿಚ್ಚಲ್ಲ. ನಿಮ್ಮ ಸಮಸ್ಯೆ ಏನಿರುತ್ತೆ ಅದು ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಅನ್ನೋದು ಇರುತ್ತೆ. ಈ ಮಂತ್ರವನ್ನು ಯಾರ್ಯಾರು ತಾಂತ್ರಿಕರಿದ್ದೀರಾ, ಮಾಂತ್ರಿಕರಿದ್ದೀರಾ ಅಂಥವರು ನಾನು ಹೇಳುವ ರೀತಿಯಲ್ಲಿ ನೀವು ಮಂತ್ರವನ್ನು ಸಿದ್ಧಿ ಮಾಡಿಕೊಂಡಿದ್ದೆ ಆದರೆ ಅದು ಕೆಲಸ ಕಾರ್ಯವನ್ನು ಮಾಡುತ್ತೆ. ಇಂತಹ ರಹಸ್ಯ ವಿದ್ಯೆಗಳನ್ನು, ತಂತ್ರಗಳನ್ನು, ಮಂತ್ರಗಳನ್ನು, ದೇವತಾ ಸಾಧನೆಗಳನ್ನು ನೀವು ತಿಳಿದುಕೊಳ್ಬೇಕಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಕಾಲಭೈರವಾಯ ನಮಃ.